ಇಬ್ರು ಹಂಗೆ ಆಡಂಬ ಚೆನ್ನಾಗಿರುತ್ತೆ. ಸೊ ನೀರಲ್ಲೆಲ್ಲ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಲಿಟ್ರಲಿ ನನಗೆ ಕಾಲು ಚೈನ್ ಕಾಲು ಉಂಗುರ ಕಳೆದೋಗಿದ್ದು ಹೆಂಗೆ ಅನ್ನಿಸ್ತು ಅಂತಂದರೆ ಒಂಥರ ಅಳುನೇ ಬಂದ್ಬಿಡ್ತು ಗೈಸ್. ಆಮೇಲೆ ಕಳೆದೋಗೋಕ್ಕೆ ಅಂತ ಅಂದರೆ ಏನಾದರೂ ಕಳೆದೋದ್ರೆ ನಾವು ಒಂದು ಮಂತ್ರ ಹೇಳಿದ್ರೆ ಅದು ಸಿಗುತ್ತೆ. ಸೊ ಆ ಮಂತ್ರ ಹೇಳಿ ತಗೊಂಡಿರೋದು. ಅಯ್ಯೋ ದೇವ್ರೆ, ತುಂಬ ಭಯ ಆಯಿತು ಗೈಸ್ ನನಗೆ ಲಿಟ್ರಲಿ. ಅಲ್ಲಿಗೆ ಹೋಗೋರು ಗೈಸ್ ಅವರು. ನೋಡಿ ನನ್ನ ಮಗನಿಗೆ ನೀರಿಂದ ಆಚೆ ಬರೋಕ್ಕೆ ಇಷ್ಟ ಆಗ್ತಾಯಿಲ್ಲ ಅವನಿಗೆ. ನೋಡಿ ಯಾರು ಫಸ್ಟು? ಫಸ್ಟು ನಾನು. ಬನ್ನಿ ಬನ್ನಿ ಬನ್ನಿ. ಏ ಮುತ್ತುಗಳೆಲ್ಲ ಇಲ್ಲ. ಜಾಗ ಬಿಡ. ಸಾಕಾಗೋಯ್ತು. ಮಾಡ್ಕೊಂಬರ ಅಂದರೆ ತಿಳ್ಕೊಂಬ ಹಂಗೆ ಹಂಗೆ ಹಂಗೆ. ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಐಟಿಗೆ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿತ್ತು ಮಾತ್ರ ಗೈಸ್. ಇಲ್ಲಿ ನಿಂತ್ಕೋರಿ, ಇಲ್ಲಿ ನಿಂತ್ಕೋ. ಲೆಮನ್ ಪೋಹ ಮೇಡಮ್.
ನಾವು ಒಳಗಡೆ ಕರ್ಕೋಗುತ್ತೆ ಹಿಂಗೆ ಬರ್ತದೆ ಬರ್ತದೆ. ಈ ಎಲ್ಲ ಕಡೆ ಡಸ್ಟ್ಬಿನ್ ಹಾಕಿದೆ ಈ ಚಿನಿ ಎಲ್ಲಿ ತಗೊಂಡಿದ್ದು ಅದ್ರಲ್ಲಿ ಬಿಡು ಈಗ ಕೊಡ್ತೀನಿ. ಅದಲ್ಲೇ ತಗೊಂಡ್ಬಂದಿದ್ದು ನಾನು. ಅದು ಇದಾಗ್ಬಿಡಿದೆ, ಗಟ್ಟಿಯಾಗ್ಬಿಡಿದೆ. ಹಿಂಗಿರ್ಬೇಕು. ನೆಕ್ಸ್ಟ್ ಸಂಡೇ ಎವ್ರಿ ಸಂಡೇ ವಸ್ತು ಟಕ್ಕನ ಅಟೆನ್ಷನ್ ಇಟ್ಟಿದ್ದೀವಿ. ಶುಗರ್ ಹಾಕೊಂಡ್ರ ಬರುತ್ತಾ? ಶುಗರ್ ಹಾಕೊಂಡ ಶುಗರ್ ಚೆನ್ನಾಗೈತೆ ಬಿಡ. ಚೆನ್ನಾಗೈತಾ? ಇದಾನಾ? ಇನ್ನೊಂದು ಗ್ಲಾಸ್ ಕುಡಿಬೋದು. ಒಂದೇ ಗ್ಲಾಸಿನ ರಿಸ್ಟ್ರಿಕ್ಷನ್ ಇಲ್ಲ ಇಲ್ಲಿ. ಈ ಥರ ಬೇರೆವು ಎಲ್ಲ ಬಿಚ್ಬಿಟ್ಟವ್ರೆ ಅಲ್ಲೇ. ಹಾಂ, ಅಲ್ಲಿ ಹಾಕೋಗೋಗ್ಲಿ. ಎಲ್ಲ ಬಿಚ್ಬಿಟ್ಟವ್ರೆ. ಹಾಕೊಳ್ಳೋಗ್ಲೆ. ಫುಲ್ಲಾ? ಫುಲ್ ಹಾಕೋ. ಈಗ ಇನ್ನೊಂದ್ಸಲ ಸ್ವಿಮ್ಮಿಂಗ್ ಪೂಲ್ಗೆ ಯಾಕೋ ಸೈಜ್ ಹಾಕೊಳ್ಳಿ, ಇನ್ನೊಂದ್ಸಲ ಸ್ವಿಮ್ಮಿಂಗ್ ಪೂಲ್ಗೆ ಹಾಕೊಳ್ಳಿ. ಈಗ ಕಡೆಗೂ ದಂಗ್ ಕೊಡ್ತಾವೆ ವಾಂತಿ ಆಗ್ತದೆ. మాదేం లేదు, రెడీ అయినా మేము ఎట్లా వస్తే అట్లా వస్తాను. ಫುಟ್ಬಾಲ್ ತಂದಿದ್ರೆ ಆಡ್ಬೋದಾಯ್ತಾ? ಖಾರ ಬಂದಿ ಕೊಟ್ಟಿದ್ದಾರೆ. ಸುಮ್ಮನೆ ನಿಜ ತಾನೇ? ಚೆನ್ನಾಗಿದೆ. ಖಾರ ಬಂದಿ ಆಗೋ ಅವಲಕ್ಕಿ ಅವಲಕ್ಕಿ ಪೋಹ 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 ಇದು ನೋಡು. ಈ ಗ್ಲಾಸ್ ಕಾಫಿ ಕೊಟ್ಟಿದ್ದಾರೆ. 10 ರೂಪಾಯಿ ಕಾಫಿ, ಇದು 10 ರೂಪಾಯಿ, ಇದೊಂದು 10 ರೂಪಾಯಿ, 30 ರೂಪಾಯಿ, 2,000 ರೂಪಾಯಿ ಕಿತ್ಕೊಂಡವ್ರೆ. ಅಲ್ಲೇ ಇವ್ನಿಗೆ 2,000 ರೂಪಾಯಿ, ನನಗೆ 2,000 ರೂಪಾಯಿ, ಇವ್ನಿಗೆ 6,000 ರೂಪಾಯಿ. ಈ ಮಕ್ಳಿಗಿಲ್ಲ ಸುಳ್ಳು ಹೇಳ್ಬೇಡ. ಬರೀ ನಿಂಗೆ ಕಾಸು ಕೊಟ್ಟೆನಾ? ನೀರು ತಂದವನ್ ಪಾಪ. ನನ್ನ ಮಗ ನೀರು ತಂದು ನೋಡಿ. ಇದೊಂದೇ ಚೆನ್ನಾಗಿರೋದು, ನೀರೊಂದೇ ಚೆನ್ನಾಗಿರೋದು, ಇನ್ನು ಏನು ಚೆನ್ನಾಗಿಲ್ಲ. ಎಷ್ಟು ಹೆಲ್ಪ್ ಮಾಡ್ತಾನೆ ನೋಡಿ ಗೈಸ್. ಅವ್ರ ಅಮ್ಮಂಗೆ ನೀರೆಲ್ಲ ಕೊಡ್ತಾನೆ. ಹುಷಾರಿ ಸುಗ್ಬೇಡ, ಮುಂದೆ ಬಂದ್ಬಿಟ್ಟು ಉಸ್ಕ ಏನೇನ ಹೇಳ? ಹುಷಾರು, ಇಸಕ್ ಬೇಡ, ನೀರು ಮುಂದಕ್ಕೆ ಬರುತ್ತಂತೆ. ಇವಾಗ ಮತ್ತೆ ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಗೈಸ್. ಮಧ್ಯಾಹ್ನ ಪಾಪ ಎಷ್ಟು ಬಿಸಿಲಿತ್ತಲ್ಲ ಚಿನಿ. ಅಡ್ವೆಂಚರು, ರೋಪ್ ಆಡ್ರಿ, ಜಿಪ್ ಲೈನು ಚೆನ್ನಾಗಿರುತ್ತೆ. ಯಾವೂರಣ? ಅಪ್ಪಬ್ಬ, ಫೈನಲಿ ಇದೇ ಕೊನೆ ಪಾರ್ಟ್. ಇದಕ್ಕಿಂತ ನೆಕ್ಸ್ಟ್ ಪಾರ್ಟ್ ಎಲ್ಲ ಬರೋದಿಲ್ಲ. ಸೊ ಹೋಗಿ ಸ್ವಲ್ಪ ಟೀ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಫ್ರೆಶ್ ಆಗಿ ಈಗ ಮತ್ತೆ ನಾವು ಹೊರಡ್ತಾ ಇದ್ದೀವಿ. ಲೈಕ್ ಶಟಲ್ ಕಾಕು ಕ್ರಿಕೆಟ್ ಎಲ್ಲ ಆಡೋಕ್ಕೆ. ಬಿಕಾಸ್ ಬೆಳಗ್ಗೆ ಅಷ್ಟು ಬಿಸಿಲಿತ್ತು ಆ್ಯಂಡ್ ನಾವು ಹೋಗಿದ್ದೆ 12 o'clock ಅಲ್ವಾ. ಸೊ ಪರ್ಮಿಷನ್ ಇದೆ, ಒಂದು 2 hours 3 hours ನಾವು ಸ್ಪೆಂಡ್ ಮಾಡ್ಬೋದು. 7 o'clockವರೆಗೂ 1 hour ಡಿಲೇ ಕೊಡ್ತಾರೆ. ಸೊ ನಾನು ಮತ್ತು ನಮ್ಮ ಯಜಮಾನ್ರು ಶಟಲ್ ಕಾಕ್ ಕಾರಣ ಬನ್ನಿರಿ, ಪರ್ಯಂತ್ ಕ್ರಿಕೆಟ್ ಆಡ್ತಾನೆ ಅಂತ ಹೇಳ್ಬಿಟ್ಟು ಈಗ ಆ ಕಡೆ ಹೊರಟಿದ್ದೀವಿ. 2 ಕಾರ್ ಇದೆ, ಲೇಬರ್ಸ್ ಇದು ಮಾಡ್ತಾ ಇದ್ದಿದ್ದು. ಹೊಸ ಟ್ರಿಪ್ ಕರ್ಕೊಂಡು ಹೋಗಿದ್ದೆ, ಗೋವಾದಿಂದ ಆ ಕಡೆ ಹೋಗಿದ್ರಿ. ಗೋವಾಗೆ ಬರಬೇಕಾದ್ರೆ ಡೈರೆಕ್ಟ್ 2 ಆಕ್ಸಿಡೆಂಟ್ ನೋಡ್ರು ಕಣ್ಣಾರೆ.
ಅವತ್ತು ಕಿತ್ತಿ ಬೇಷ ಹಾಕಿದ್ರೆ ಡ್ರೈವಿಂಗ್ ಕೆಲಸದಿಂದ ಎಲ್ಲೂ ಹೋಗ್ಬೇಡ. ಇವಾಗ ಇಲ್ಲಿ ಟೈಮ್ ಪಾಸ್ ಮಾಡ್ದಂಗೆ ಆಗ್ಬಿಟ್ಟದ ನನ್ನ ಕತೆ. ಜೈಲಾಗ ಆಗ್ತಂಗೆ ಬೆಸ್ಟ್ ಅಲ್ಲ ನಾ ಬಿಸ್ಲಿಗೆ ಹೋಗಂಗಿಲ್ಲ ಹಂಗಂತಲ್ಲ, ಹಾಂ ವರ್ಕೌಟ್ ಆಗಲ್ಲ. ಇವಾಗ ಡೈಲಿ 30-40 ಸಾವಿರ ಟರ್ನ್ ಔಟ್ ಮಾಡ್ತಾ ಇದ್ದೀನಿ ನಾನು. ಹಾಂ ಬರ್ತೀನಿ ಸರ್. ಆರೋಗ್ಯ ಸರ್ ಆ ಕಡೆ ಏನಾಗುತ್ತೆ ಬರ್ತೀನಿ ಫ್ರೀಡಮ್ ಇಲ್ಲ. ಏನಂದ್ರೂ ಕಾಸ್ಟ್ಲಿನೇ ಬಿಡೋಣ, ನಮ್ಮಂಥವ್ರಿಗೆಲ್ಲ ಅಲ್ಲ. ನಾನು ಇಷ್ಟು ಇದು ನಮ್ಮ ಹುಡುಗನ ಕರ್ಕೊಂಬಂದಿಲ್ಲ, ನಾನು ಬೇರೆ ರೆಸಾರ್ಟ್ಗೆ ಹೋಗಿ. ನೋಡಿ ನಮ್ಮ ಯಜಮಾನ್ರ ಜೊತೆ ಕೈ ಹಿಡ್ಕೊಂಡು ಹೋಗೋ ವಿಡಿಯೋ ಮಾಡೋಣ ಅಂದರೆ ತೆಗೆದ್ಲು ಇನ್ನು ವಿಡಿಯೋ ಮಾಡೋಕ್ಕೆ ಅಂತ ಗೈಸ್. ಮನೇಲೂ ಕೈ ಯಾಕ್ರಿ ನಿಂಗೆ ಮನೇಲೂ ಕೈ ಇಲ್ಲ ಗೈಸ್, ನಿಜ ಹಿಡಿಯಲ್ಲ. ಅದು ಏನಾದ್ರು ಇವ್ರ ರಿಲೇಷನ್ ಏನೋ ಇದ್ಬಿಟ್ರೆ ಅಯ್ಯೋ ಒಂದು ಮಕ್ಳು ದೂರ ನಿಂತ್ಕೊಂತಾರೆ ಗೈಸ್. ಅದು ಏನೋ ನನ್ನ ಮದುವೆಗೆ ಮನೇಲೂ ಜೊತೆ ಇರ್ತೀವಿ ಹೊರಗಡೆ. ಅಲ್ಲಲ್ಲ ತಾಳಿ ಕಟ್ಟು ಮದುವೆ ಆಗಿದ್ದಾರೆ, ಅವ್ರ ರಿಲೇಷನ್ ಜೊತೆ ಯಾರನ್ನ ಇದ್ರೆ ನನ್ನ ಪಕ್ಕ ಕೂತ್ಕೊಳ್ಳಲ್ಲ. ಆಯ್ತು ಕೊಡ್ತೀನಿ ನಡಿಯ, ಕ್ರಿಕೆಟ್ ಆಡ್ಬೇಕಂತ. ನಿಮ್ಮಮ್ಮ ಕೇಳಬೇಕಲ್ಲ ಬಾ. ಬಾ 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 ನೋಡಿ ಗೈಸ್, ಪರ್ಯಂತೆ ಸಾಕಾದಾಗ ಬರ್ತಾ ಇದ್ದಾನೆ. ಏ ಸೂಪರ್ ರಾಜ, ಸೂಪರ್ ಕಂದಮ್ಮ, ಸೂಪರು. ಹಗ್ಗ ಹಿಡ್ಕೊಂಡು ಹೋಗ್ಬೇಕು. ಬೇಡ ಬಾ, ಏ ಏ ಹೇ ಹೇ ಬೇಡ ಬಾ. ನೋಡಿ ಗಾಯ್ಸ್, ಪರ್ಯಂತು ಬರ್ತಾ ಇದ್ದಾನೆ. ಆಗಲೇ ಬರೋಕ್ಕೆ ಕುಯ್ಯಿ ಅಂದ. ಈಗ ನೋಡಿ ನೋಡಿ ಧೈರ್ಯ ಬಂದ್ಬಿಡ್ತು. ಜೈ ಹನುಮಾನ ಜ್ಞಾನ ಗುಣ ಸಾಗರ್, ಜೈ ಕಪಿಶತಿ ಲೋಕ ಉಜಾಗರ್, ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ, ಮಹಾವೀರ್ ವಿಕ್ರಮ ಬಜರಂಗಿ, ಜೈ ಹನುಮಾನ್ ಜೈ ಹನುಮಾನ್. ಸೂಪರ್. ಸಾಕು ಸಾಕು ಸಾಕು. ಆಗಲ್ಲ ಆಗಲ್ಲ, ಹೇಳಿ ಬಾ ಮಾಡು. ಬಾ ಮಾಡೋದು. ನನ್ನ ಫೇಸಲ್ಲಿ ಆ ಟಯರ್ಡ್ನೆಸ್ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಏನಾಯ್ತಾ? ನೀನು ಯಾಕೆ ಸ್ವಿಮ್ಮಿಂಗ್ ಪೂಲ್ ಜಾಸ್ತಿ ಓದಿದ್ದೆ? ಸ್ವಿಮ್ಮಿಂಗ್ ಪೂಲ್ ಜಾಸ್ತಿ ಯಾಕಪ್ಪ ಇದೆ? ಹೇರಿ ಈಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಕತ್ಲಾಗೋದು ಸ್ವಲ್ಪ ಡಿಲೇ ಆಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ನಾವಿಲ್ಲಿ 6:30ಗೆ ಒಳಗಡೆ ಇದ್ವಿ. ಇನ್ನೂ 6:30ಗೆ ಲಾಸ್ಟ್ ಒಂದು ರೌಂಡ್ ಬರ್ತಾರೆ. ನೀವು ಅಬ್ಸರ್ವ್ ಮಾಡಿ ಕೇಳಿದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ ಜಕ್ಕೂಸ್ ಅಂತ ಹೇಳಿ. ಸೊ ಜಕ್ಕೂಸಲ್ಲೇ ಒಂದು ರೌಂಡ್ ಬರ್ತಾರೆ. ಸೊ ಅಲ್ಲಿ ಕಸ್ಟಮರ್ಸ್ ಯಾರಾದರೂ ಇದ್ದರೆ ಅವ್ರನ್ನ ಕೇಳ್ತಾರೆ, ಮ್ಯಾಮ್ ನೀವು ಇನ್ನೂ ಇರ್ತೀರಾ ಇಲ್ಲ ಬರ್ತೀರಾ, ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಸೊ ನಾವು ಓಕೆ ಬೇಡ ನಾವು ಹೊರಡ್ತೀವಿ ಅಂತ ಅಂದರೆ ನಮ್ಮನ್ನು ಕರ್ಕೊಬರ್ತಾರೆ. ಇಲ್ಲ ಇನ್ನೊಂದು ಹಾಫ್ ಆನ್ ಅವರ್ ನಾವು ಆಡ್ತೀವಿ ಅಂತ ಅಂದರೆ ಬಿಡ್ತಾರೆ, ನೋ ಪ್ರಾಬ್ಲಮ್. ಅಲ್ಲಿರೋ ಸ್ಟಾಫ್ಸ್ ಅಂತೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ವಿಚಾರಿಸ್ಕೋತಾರೆ. ಹಾಸ್ಪಿಟಾಲಿಟಿ ಅಂತೂ ಹೇಳೋ ಹಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ನೆನ್ನೆ ಒಬ್ಳು ಯಾರು ಅಂತ ಗೊತ್ತಿಲ್ಲ ಗೈಸ್, ನಾನು ಆಲ್ರೆಡಿ ಈ ಶೋಭಾ ಸುನಿಲ್ಗೆ ವಿಡಿಯೋ ಹಾಕಿದ್ದೀನಿ. ಅಷ್ಟೆಲ್ಲ ಹೋದ್ರೂ ತಿರ್ಗಾ ಕಮೆಂಟ್ ಮಾಡ್ತಾಳೆ, ಈ ತಾಯಿಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಹಾಕಬೇಕು, ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಇಲ್ಲಿ ರೆಸಾರ್ಟ್ ಕಂಪ್ಲೀಟ್ ವ್ಯೂವನ್ನು ನಮಗೆ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಜಕ್ಕೂಸಲ್ಲಿ ಕೊನೆ ಟ್ರಿಪ್ ಅಲ್ವಾ, ಅದಕ್ಕೆ ಅವರು ಮೇಡಮ್ ನೀವು ಇಡೀ ರೆಸಾರ್ಟ್ ನೋಡ್ತೀರಾ ಅಂತಂದರು. ಸರಿ ಕುತ್ಕೊಂಡು ನೋಡೋದಲ್ವಾ, ಸೊ ತೋರಿಸಿ ಅಣ್ಣ ನೋಡ್ತೀವಿ ಅಂತ ಹೇಳಿಬಿಟ್ಟು ಇಡೀ ರೆಸಾರ್ಟ್ ಕಂಪ್ಲೀಟ್ ಒಂದು ರೌಂಡನ್ನು ಹಾಕಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಆ್ಯಕ್ಚುಲಿ ನಾವು ಕನಕಪುರ ಸೈಡು, ನೆಲಮಂಗಲ ಈ ಕಡೆ ಹೋದರೆ ತುಂಬಾ ರೆಸಾರ್ಟ್ಗಳಿದ್ದಾವೆ. ನಾವು ಯಾಕೆ ಇದಕ್ಕೆ ಪದೇ ಪದೇ ಬರ್ತೀವಿ ಅಂದರೆ ಇದು ನಮಗೆ ಸ್ವಲ್ಪ ಹತ್ರ ಇದೆ. ಆ್ಯಂಡ್ ಮೋರೋವರ್ ಇದೊಂಥರ ಏನಂತೀವಿ ಕಂಫರ್ಟಬಲ್ ಇದೆ ನಮಗೆ. ಸೊ ಬರೋಕ್ಕೆ ಹೋಗೋಕ್ಕೆ ಟೂ ವೀಲರಲ್ಲಿ ಇರೋದ್ರಿಂದ. ಸೊ ಕನಕಪುರ ಅಂತಂದರೆ ಆಬ್ವಿಯಸ್ಲಿ ನಮಗೆ ಕಾರ್ ಇರಲೇಬೇಕಾಗತ್ತೆ. ಸೊ ಕಾರ್ ಇದ್ದರೆ ನಾವು ಆರಾಮ್ಸೆ 7:30 ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಬರಬೇಕಾದ್ರೂ ಒಂದು 8 o'clock ಆದರೂ ಇಟ್ಸ್ ಓಕೆ. ಬಟ್ ಇಲ್ಲಿ ಹಾಗಾಗೋದಿಲ್ಲ. ಸೊ ಆರಾಮಾಗಿ ನಾವು 7:30 8 o'clock ಇದ್ದರೂ ಯಾರೂ ಕೇಳೋದಿಲ್ಲ. ಆ್ಯಂಡ್ ಇನ್ನು ನೆಲಮಂಗಲದಿಂದ ಇಲ್ಲಿಗೆ ಬರಬೇಕು, ಇದೆಲ್ಲ ತುಂಬ ಲಾಂಗ್ ಆಗುತ್ತೆ.
ಸೊ ಯಾರಿಗೆಲ್ಲ ಫೋರ್ ವೀಲರ್ ಇರುತ್ತೋ ಅಂದರೆ ಕಾರ್ ಇರುತ್ತೋ ಅವ್ರು ಬೆಸ್ಟಾಗಿ ನೆಲಮಂಗಲ ಸೈಡ್ ಹೋಗ್ಬಿಡಿ. ಕನಕಪುರ ರೋಡು ತುಂಬಾ ರೆಸಾರ್ಟ್ಗಳಿದೆ, ನೀವು ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇದು ನೋಡಿ ಜಿಪ್ ಲೈನು, ಹಿಂದೆಗಡೆ ಕ್ಲೈಂಬಿಂಗು ಇದೆ, ಅದನ್ನು ತೋರಿಸ್ತೀನಿ ನಾನು. ಇದೆಲ್ಲ ಸಪ್ರೇಟು ಪೇ ಮಾಡಿ ನಾವು ಆಡಬೇಕು. ಸೊ ಅದನ್ನೇ ಅವ್ರು ಹೇಳ್ತಾಯಿದ್ರು. ಆ್ಯಕ್ಚುಲಿ ಅಲ್ಲಿ ಪಾಪ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರ ಬ್ರದರು. ಬಟ್ ನನಗೆ ಅಲ್ಲಿ ಸಾಂಗ್ ಹಾಕಿದ್ರಿಂದ ಕಾಪಿರೈಟ್ ಬರುತ್ತೆ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಫೈನಲಿ ಮನೆ ಕಡೆಗೆ ನಮ್ಮ ಜರ್ನಿ. ಸೊ ಇಲ್ಲಿ ನಾವು ರೆಸಾರ್ಟ್ನ ಚೆಕ್ಔಟ್ ಮಾಡೋ ಅಷ್ಟೊತ್ತಿಗೆ 7 o'clock ಆಗೋಗಿತ್ತು. ಸೊ ಮನೆಗೆ ಹೋಗಿ ರೀಚ್ ಆಗೋದಕ್ಕೆ ತುಂಬ ಕತ್ಲಾಗಿತ್ತು. ಇನ್ನು ನನ್ನ ಫೋನು ತುಂಬ ಬಿಸಿ ಬಂದಿತ್ತು, ವಿಡಿಯೋಗಳನ್ನು ಮಾಡಿ ಶಾರ್ಟ್ಸ್ ಮಾಡಿ. ಅದಕ್ಕೆ ಸೈಡಿಗೆ ಎತ್ತಿ ಬಿಸಾಕಿ, ಅಂದರೆ ಡಿಕ್ಕಿಲಿ ಹಾಕಿ ಆರಾಮ್ಸೆ ಕುತ್ಕೊಂಡು ಮನೆಗೆ ಹೋಗಿದ್ದೆ ಕೆಲಸ. ಆ್ಯಂಡ್ ಕಂಪ್ಲೀಟ್ ಡೇ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಸೊ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಷ್ಟು ಪ್ರೀತಿ ಕೊಟ್ಟು ನೀವು ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ನೀವೆಲ್ಲರೂ ನನ್ನ ಫ್ಯಾಮಿಲಿ ಆಗಿರೋದಕ್ಕೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಖುಷಿಯಾಗಿ ನಾನು ಹಂಚ್ಕೋತೀನಿ, ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ಳೋದ್ರಿಲ್ಲ. ಸೊ ಅದರಲ್ಲೂ ಕಾರಣಗಳಿದ್ದಾವೆ. ಅದು ಯಾಕೆ ಏನು ಅಂತ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ನಿಮ್ಮೆಲ್ಲರಿಗೂ ಗೊತ್ತು. ಬಟ್ ಇಟ್ಸ್ ಓಕೆ. ಕೆಲವೊಬ್ಬರು ಮಾತಾಡೋಕ್ಕೆ ಅಂತ ಇರೋದು. ಈಗ ದೊಡ್ಡ ದೊಡ್ಡ ಯೂಟ್ಯೂಬರೇ ಏನೋ ಒಂದು ಮಾಡಿದ್ರೆ ಅದಕ್ಕೊಂದು ಕಮೆಂಟ್ ಹಾಕಿರ್ತಾರೆ, ಇದು ಒಂದು ವ್ಯೂಸಿಗೆ ವೀಡಿಯೋ ಮಾಡ್ತಾಯಿದ್ದೀರಾ. ಹೌದು, ವ್ಯೂಸ್ ಇಲ್ಲದೆ ಯಾರೂ ವೀಡಿಯೋ ಮಾಡೋದಿಲ್ಲ ಅಲ್ವಾ. ಯೂಟ್ಯೂಬ್ ಅನ್ನೋದೇ ವ್ಯೂಸು ಲೈಕ್ಸಿಂದನೇ ನಡೀತಾ ಇರೋದು. ಸೊ ಅದರಲ್ಲೂ ನೀವು ತಪ್ಪು ಕಂಡುಹಿಡಿತೀರಾ ಅಂತಂದರೆ ನಾವಲ್ಲ ದಡ್ರು, ನೀವು ದಡ್ರು. ಯಾರೆಲ್ಲ ಆ ಥರ ತಪ್ಪು ಕಂಡುಹಿಡಿದು ಕಮೆಂಟ್ ಮಾಡ್ತಾರಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ನೋ ಹರ್ಟ್ ಫೀಲಿಂಗ್. ಏನೋ ನಮ್ಮ ಕೈಲಾದಷ್ಟು ನಾವು ಪ್ರಯತ್ನವನ್ನು ಪಡ್ತಾಯಿದ್ದೀವಿ. ಸಪೋರ್ಟ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫೈನಲಿ ವೀಡಿಯೋನ ಎಂಡ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತಷ್ಟು ಈ ರೀತಿಯ ಇಂಟ್ರೆಸ್ಟಿಂಗ್ ಎಂಟರ್ಟೈನ್ಮೆಂಟ್ ವೀಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಹೇಳಿ ಸಪೋರ್ಟ್ ಮಾಡೋಕ್ಕೆ ಅಂತ ಹೇಳಿ ಕೇಳ್ಕೊತಾ, ಇನ್ನು ಮುಂಬರೋ ವೀಡಿಯೋಗಳಲ್ಲಿ ನಾವು ಫುಡ್ ಚಾಲೆಂಜ್ಗಳನ್ನು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಈಗ ಪರ್ಯಂತ್ ಇದ್ದಾನೆ, ನಮ್ಮ ಯಜಮಾನ್ರಿದ್ದಾರೆ. ಸೊ ಈಗ ಫೈನಲಿ ನಾನು ಸ್ವಲ್ಪ ಹೆಲ್ತ್ ವಿಚಾರದಲ್ಲೂ ರಿಕವರಿ ಆಗ್ತಾ ಇದ್ದೀನಿ. ಸೊ ಎಲ್ಲ ಟೈಮ್ ಒಂದೇ ಸತಿ ಕೂಡಿ ಬರೋದು ಅಂತಾರಲ್ಲ ಹಾಗೆ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ನಾನು ಫುಡ್ ಕಾಂಪಿಟೇಷನ್ ಚಾಲೆಂಜ್ ವೀಡಿಯೋಗಳನ್ನು ಮಾಡೋಣ ಅಂತ ಹೇಳಿ. ಸೊ ಹೋಪ್ ನೀವು ಕಮೆಂಟ್ ಮಾಡಿ, ಈ ಚಾನಲಲ್ಲಿ ಹಾಕಲೇ ಇಲ್ಲ ಖುಷಿ ಮತ್ತು ಖುಷಿ ಟಾಕ್ಸ್ ಕನ್ನಡ ಅದರಲ್ಲಿ ಹಾಕಲ ಅಂತ ಹೇಳಿ ನಿಮಗೆ ಆಪ್ಷನ್ಸನ್ನು ಕೊಡ್ತೀನಿ. ನೀವೇ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ವೆಯ್ಟ್ ಮಾಡ್ತಾಯಿರಿ.